ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬೀಳಗಿಯಲ್ಲಿ ಕರವೇ ವತಿಯಿಂದ ತಹಶೀಲ್ದಾರ್ ಹಾಗೂ ಸಿಪಿಐಗೆ ಗೌರವ ಸನ್ಮಾನ, ಮುಂದಿನ ಹೋರಾಟಗಳ ಕುರಿತು ಪೂರ್ವಭಾವಿ ಸಭೆ. ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಬೀಳಗಿ ತಾಲೂಕು ಘಟಕದ ವತಿಯಿಂದ ಇಂದು ಬೀಳಗಿ ತಹಶೀಲ್ದಾರರು ಹಾಗೂ ಸಿಪಿಐ ಅವರಿಗೆ ವಿವಿಧ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿ ಗೌರವ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದ ಬಳಿಕ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ಮುಂದಿನ ಹೋರಾಟಗಳು ಹಾಗೂ ಸಂಘಟನಾ ಬಲವರ್ಧನೆ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಸಂಘಟನೆಯ ಗೌರವ ಅಧ್ಯಕ್ಷರಾದ ಹುಸೇನ್ ಸಾಬ್ ಐಗ್ಲಿಕರ್, ತಾಲೂಕು ಅಧ್ಯಕ್ಷರಾದ ಮೃತ್ಯುಂಜಯ್ ಕರವೀರಮಠ್, ಉಪಾಧ್ಯಕ್ಷರಾದ ಮೆಹಬೂಬ್ ಸಾಬ್, ಪ್ರಧಾನ ಕಾರ್ಯದರ್ಶಿಯಾದ ತೌಸಿಫ್ ಕಲಾದಗಿ ಸೇರಿದಂತೆ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸಂಘಟನೆಯ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಗುದ್ಯಾಳಸೆ ಗ್ರಾಮದ ಹಲವಾರು ಸದಸ್ಯರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಯಿತು. ನೂತನ ಸದಸ್ಯರನ್ನು ಸಂಘಟನೆಯ ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿ ಜನಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಬೆಳಗ್ಗೆ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಿದ್ಯಾರ್ಥಿಗಳು ಹೆಂಗದ ನಮ್ಗೆ ಅಲ್ಲಂದ್ರೆ ಸ್ಪೋರ್ಟ್ಸ್ ಬಿಡ್ರಿ. ಯಾಕಂದ್ರೆ ಅಲ್ಲಿ ಮಾಸ್ಟರ್ಗಳ ಶ್ರೀಮಂತ ಮಾಸ್ಟರ್ ಹೆಂಗದ ಮಾಡಲಾರ್ದು ಒಂದು 10,000 ಕೆಲಸ ಅಂದರೆ 20,000 ರೂಪಾಯಿ ಬಿಟ್ಟು ತಗೊಂಡಿರ್ತಾರೆ. 10,000 ಇಡ್ರಿ ಕೇಳುವಂಥ ಹಕ್ಕನ್ನು ನಿಮಗೆ ಇದೆ, ಹೇಳ್ರಿ ಅವ್ರಿಗೆ ಈ ರೀತಿ ಕೆಲಸ ಏನು ಮಾಡಿಸಿದ್ರೆ ಏನಿಲ್ಲ, 3 ವರ್ಷದಿಂದ ಡ್ಯೂಟಿಯಲ್ಲಿ ಹೋಗ್ಕೊಂಡು ಏನಿಲ್ಲ ಏನೇನು ಮಾಡಿದ್ವಿ ಏನೇನು ಕೇಳ್ರಿ. ಅವ್ರು ಕೊಡಲಿಲ್ಲ ಅಂದ್ರೆ ನಮಗೆ ಕಾಲ್ ಮಾಡಿ ನಾವು